Hi, hello everyone. Welcome back to my channel Sanchari the Travelogue. ನಾವು ಇವತ್ತು ಜಬಲ್ಪುರಲ್ಲಿ ಇದ್ದೀವಿ. ವಾರಣಾಸಿಯಿಂದ ಬಂದು ಇಲ್ಲಿ ಹಾಲ್ಟ್ ಆದ್ವಿ. ನೆನೆ ಬಂದು ಇಲ್ಲಿ 7 ವಚನ್ ಅನ್ನೋ ಕಡೆ ರೂಮ್ ಮಾಡ್ಕೊಂಡ್ವಿ. ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡಿದ್ದೆ. ಎಲ್ಲ ಡೀಟೇಲ್ಸ್ ನಿಮಗೆ ನೆನ್ನೆ ವಿಡಿಯೋನಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಸೊ ರೂಮ್ ಮಾತ್ರ awesome ಆಗಿತ್ತು, ಎಲ್ಲ ಚೆನ್ನಾಗಿತ್ತು. ಈಗ ನಾವು ಇಲ್ಲಿರೋದು ದೌಂದದಾರ ಅನ್ನೋ ಫಾಲ್ಸ್ಗೆ ಹೋಗ್ತಿದ್ದೀವಿ. ಇಟ್ ಈಸ್ ದ ಮೋಸ್ಟ್ ಫೇಮಸ್ ಫಾಲ್ಸ್ ಆ್ಯಂಡ್ ದ ಬಿಗ್ಗೆಸ್ಟ್ ಫಾಲ್ಸ್ ಇನ್ ಇಂಡಿಯಾ ಅಂತೆ. ನೋಡಿಕೊಂಡು ಇಲ್ಲಿಂದ ಮುಂದಕ್ಕೆ ಪ್ರೊಸೀಡ್ ಆಗ್ತೀವಿ ಬ್ಯಾಂಗ್ಳೂರಿಂದ. ಸೊ ದಿಸ್ ಈಸ್ ದ ಥಿಂಗ್ ಫಾರ್ ಟುಡೇ ಆ್ಯಂಡ್ ವಿ ಆರ್ ಲಿವಿಂಗ್ ನೌ. ಎಂಟ್ರಿ ಫೀಸ್, ಫಾಲ್ಸ್ಗೆ ಹೋಗೋದಕ್ಕೆ ಎಂಟ್ರಿ ಫೀಸ್ ಇಲ್ಲಿ ಕಾರ್ಗೆ 550 ರುಪೀಸ್. ಈ ಜಾಗದಲ್ಲಿ ನಿಮ್ಗೆ ಇದೆಲ್ಲ ಸಿಗುತ್ತೆ ಹೋಗೋ ದಾರಿನಲ್ಲಿ. ಇಲ್ಲಿ ಬೋಟಿಂಗ್ ಇದೆ. ನರ್ಮದಾ ರಿವರ್ ಹರಿತಾ ಇರೋದಿಲ್ಲಿ. ನರ್ಮದಾ ರಿವರ್ ಹರಿತಿರೋದೇ ದೂಹಾದಾರ್ ಫಾಲ್ಸ್ಗೆ ಹೋಗಿ ಬೀಳ್ತಿರೋ ನೀರು. ಸೊ ನೋಡೋಣ ಬನ್ನಿ. ನರ್ಮದಾ ನದಿ. ಈಗ ನಾವು ಇಲ್ಲಿ ಬೋಟಿಂಗ್ ಹೋಗ್ತೀವಿ. ಇದೆಲ್ಲ ಮಾರ್ಬಲ್ ರಾಕ್ಸ್ ಅಂತಾರೆ, ಕಂಪ್ಲೀಟ್ ಮಾರ್ಬಲ್. ಅವೆಲ್ಲ ಮಾರ್ಬಲ್ ರಾಕ್ಸ್ ಮಧ್ಯೆ ಬೋಟ್ಗಳು ಹೋಗುತ್ತೆ, ತುಂಬ ಚೆನ್ನಾಗಿರುತ್ತೆ. ರೆಡಿ ಫಾರ್ ಬೋಟಿಂಗ್? Yeah, but we won't bath there. No, you want to take bath? ಅವಳು ಸ್ನಾನ ಮಾಡಬೇಕಂತೆ, ಮತ್ತೆ ಇಲ್ಲಿ ನೀರಲ್ಲಿ ಆಡಬೇಕಂತೆ. ನೀನು ಹೇಳ್ದೆ ಅಲ್ವಾ ನೀನು ಸ್ನಾನ ಮಾಡ್ತೀನಿ ಅಂತ. ನೋ ಫ್ರೆಂಡ್ಸ್, ಇಲ್ಲಿ ಕಾಸ್ಟ್ ಈ ಥರ ಇದೆ. 5 ಸೀಟು 10 ಸೀಟ್ ಆ ಥರ ಎಲ್ಲ ಇದೆ. ಹೋಗಿ ಬಂದಮೇಲೆ ಇವ್ರಿಗೆ ದುಡ್ಡು ಪೇ ಮಾಡಬೇಕಂತೆ. ಕ್ರಿಸ್ಟಲ್ ಮಾರ್ಬಲ್ಸ್ ಇಲ್ಲಿ ಸಿಕ್ಕಿರೋ ಸ್ಟೋನ್ಸ್ ಇವೆಲ್ಲ. ಸ್ಟೋನ್ಸ್, ದೀಸ್ ಆರ್ ಆಲ್ ಕ್ರಿಸ್ಟಲ್ಸ್. ದಿಸ್ ಇಸ್ ಕಾಲ್ಡ್ ಕ್ರಿಸ್ಟಲ್ಸ್. ಇಲ್ಲಿ ಬರೋದಕ್ಕೆ ಇಷ್ಟೆಲ್ಲ ಸ್ಟೆಪ್ಸ್ ಇಳಿದು ಬರಬೇಕು ಬೋಟಿಂಗ್ಗೆ ಬರೋದಕ್ಕೆ. ये क्या दुर्गा विसर्जन, गणेश विसर्जन होते हैं यहाँ पे, बड़े बड़े घाट है, यहाँ भी होते हैं। कचरा वगैरह बह वो क्या है ऊपर? ये पचवड़ा मंदिर है, ये रेस्ट हाउस है, ये जैन टेम्पल है, MP टूरिज्म वाले भागे में जैन टेम्पल मंदिर अंते, रेस्ट हाउस. हाँ, ये पुराना बोट आप से पीछे देखो, हाँ वो ब्रिज बनने वाला है. पूर्ति मार्बल राफ्ट. प्रेम से बोलो शंकर भगवान की जय, नर्मदा मैया की जय, पार्वती मैडम की जय. जो लो हाथ है बोले नाथ, और जो नहीं जोड़ेगा हाथ उसके बाहर जाएंगे दांत. हंसने के बाद क्रोकोडाइल से देखना है आपको. नहीं देखना हो तो बताओ. फ्रेंड सूपर आಗಿದೆ.
यहाँ मछली मारना, गोली चलाना, पत्थर तोड़ना, स्विमिंग करना नॉट अलाउड, वनली सुसाइड अलाउड. ಇಲ್ಲಿ 6 ಕಲರ್ ಮಾರ್ಬಲ್ಸ್ ಇದೆಯಂತೆ. ಈ ಕಡೆ ಎಲ್ಲ ಲೈಟ್ ಬ್ಲೂ, ಆಮೇಲೆ ಈ ಕಡೆ ಎಲ್ಲ ವೈಟ್ ಮತ್ತೆ ಬ್ಲ್ಯಾಕ್ ಇದೆಯಂತೆ. ये बाजू में पिंक मार्बल है, घास के पास देखो हल्का पिंक लगा हुआ है. नीचे देखो, नीचे गड्ढे बहुत सामने ಅಲ್ಲೆಲ್ಲ ಪಿಂಕ್ ಮಾರ್ಬಲ್ಸ್. हल्का पिंक बाकी वाइट. बोलते हैं नहा के बैठी थी रेखा और रेखा की साड़ी का कलर देखा और 3 जगह पिंक हो गई है. सही है. साड़ी का कलर था कच्चा और मार्बल हो गया पक्का और दिखने में लग रहा है अच्छा. लाइट यहाँ भी लगा देखो, दिख रहा है. ಫ್ರೆಂಡ್ಸ್ ಫುಲ್ ಲೈಟಿಂಗ್ ಇದೆ. ಈವ್ನಿಂಗ್ ಫುಲ್ ಲೈಟಿಂಗ್ ಅಲ್ಲಿ ನೋಡ್ಬೋದು. ಬಟ್ ಪ್ರೈವೇಟ್ ಬೋರ್ಡ್ ಈ ತರ ಬೋರ್ಡ್ಸ್ ಇಲ್ಲ. ಸ್ಪೀಡ್ ಬೋರ್ಡ್ಸ್ ಅವೈಲೇಬಲ್ ಇರುತ್ತಂತೆ. 10 ಮಿನಿಟ್ಸ್ಗೆ 3000 ರುಪೀಸ್ ಚಾರ್ಜ್ ಮಾಡ್ತಾರೆ. ಬಟ್ ಲೈಟಿಂಗ್ ಅಲ್ಲಿ ನೋಡ್ಬೋದು, ಆಸಮ್ ಆಗಿರುತ್ತೆ. वहाँ है ना दीदी इस साइड का, अम्मा इस साइड. ಫ್ರೆಂಡ್ಸ್ ಈಗ ಫುಲ್ ನೀರು ಹರಿತಾ ಇದೆ. ಹರಿಯೋ ಕಡೆ ಫೋರ್ಸ್ ಆಗಿ ಹೋಗುತ್ತೆ, ಇಲ್ಲಾಂದ್ರೆ ಇವ್ರು ಪಾಪ ಕಷ್ಟಪಟ್ಟು ತಗೊಬೇಕಾಗುತ್ತೆ. बोट चलेगा. हाँ वो तो चलता रहेगा ना. 600 पेटे 450 पेटे. ಫ್ರೆಂಡ್ಸ್ ಇಲ್ಲಿಂದ ಡ್ರೋನ್ ಶಾಟ್ ತಗೊಂಡ್ರೆ ಇದು ಶ್ರೀಲಂಕಾ ತರ ಕಾಣುತ್ತೆ. ಫುಲ್ ಪೂರ್ತಿ ಭಾರತದ ನಕ್ಷಾ ಇಂಡಿಯಾ ಮ್ಯಾಪ್. ಭಾರತ ಮ್ಯಾಪ್ ತರ ಕಾಣುತ್ತಂತೆ, ಕಂಪ್ಲೀಟ್ ಇಂಡಿಯಾ ಮ್ಯಾಪ್ ತರ. ಅದು ಶ್ರೀಲಂಕಾ ನೋಡಿ ಇಡು. ಅಲ್ಲಿ ನೋಡ್ಬೋದು ಸರಸ್ವತಿ ಘಾಟ್, ದೊಡ್ಡ ಘಾಟ್ ಅಂತೆ ಈ ನರ್ಮದಾ ರಿವರ್ಗೆ. ಪ್ಲಸ್ ಈಗ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಕೂಡ ನಡೀತಾ ಇದೆ, ಅದನ್ನು ನೀವು ನೋಡ್ಬೋದು. ಇದು पंचवटी घाट. ये बस्ती का नाम बेड़ा घाट. आगे धुआंधार वो पानी गिर के आ रहा है. यहाँ से 1 किलोमीटर आगे धुआंधार वो पानी आ रहा है गिर के. धुआं घाट. ये अंग्रेज के जमाने का बोट हाउस. पहले बोट यहाँ से चलता था. ओहो. ಫ್ರೆಂಡ್ಸ್ ಒಬ್ಬರಿಗೆ 150 ಚಾರ್ಜ್ ಮಾಡಿದ್ರು. ಮಕ್ಕಳಿಗೆ ಆಫ್ ಪ್ರೈಸ್ 12 ಇಯರ್ಸ್ ಬಿಲೋ ಇದ್ರೆ. ಬಂದ್ವಿ, ರೀಚ್ ಆದ್ವಿ ದಡೆಗೆ ಮತ್ತೆ ನಾವು ಸೇಫ್ ಆಗಿ. ಫ್ರೆಂಡ್ಸ್ ಇಲ್ಲಿ ಲಿಫ್ಟ್ ಫೆಸಿಲಿಟಿ ಕೂಡ ಇದೆ. ನಮಗೆ ಗೊತ್ತಿರಲಿಲ್ಲ, ಇಲ್ಲಾಂದ್ರೆ ನಮ್ಮ ಅತ್ತೆಯವ್ರನ್ನ ಕರ್ಕೊಂಬರ್ತಾ ಇದ್ವಿ. ನೋಡಿ ಕಂಪ್ಲೀಟ್ ನೀಟಾಗಿ ವೀಲ್ ಚೇರಲ್ಲಿ ಬರ್ಬೋದು, ಹಾಗೆ ಇದೆ. ಫ್ರೆಂಡ್ಸ್ ಇಲ್ಲಿ ಲಿಫ್ಟ್ಗೆ ಚಾರ್ಜಸ್ ಇದೆ 25 ರುಪೀಸ್ ಪರ್ ಹೆಡ್ ಅಂತೆ. ಬಟ್ ಮೋಸ ಏನೂ ಇಲ್ಲ, ಇಳಿಯೋದಕ್ಕೆ ಆಗದೆ ಇರೋರು ಆರಾಮಾಗಿ ಬರ್ಬೋದು ಲಿಫ್ಟಲ್ಲಿ, ಬೋಟಿಂಗ್ ಬರಬೇಕು ಅನ್ನೋ ಇಷ್ಟ ಇರೋರು. ಬಜ್ಜಿ ಸ್ಮೆಲ್ಲು, ಯೂಶಲಿ ಈ ಕಡೆ ಎಲ್ಲ ಫಿಶ್ ಸ್ಮೆಲ್ ಬರಬೇಕು, ಇಲ್ಲೆಲ್ಲ ಬಜ್ಜಿ ಸ್ಮೆಲ್ ಬರ್ತಾ ಇದೆ. ಫ್ರೆಂಡ್ಸ್ ಇವೆಲ್ಲ ಮಾರ್ಬಲ್ ಜ್ಯುವೆಲ್ರಿ, ಮಾರ್ಬಲ್ಸಿಂದ ಮಾಡಿರೋದು. अपन चाय कॉफी जूस आइसक्रीम बियर नॉर्मल डेली इस्तेमाल कर सकते हैं. ಇದು ಫ್ರೆಂಡ್ಸ್ ಇಲ್ಲಿನ ವಿಶೇಷತೆ. ಬೋಟಿಂಗು ಚೆನ್ನಾಗಿತ್ತು, ಪ್ಲೇಸ್ ಚೆನ್ನಾಗಿತ್ತು, ಶಾಪಿಂಗು ಚೆನ್ನಾಗಿದೆ. ಸಮಥಿಂಗ್ ವೆರೈಟಿ ಮಾರ್ಬಲ್ಸಿಂದ ಮಾಡೋ ಅಂಥದ್ದು. ವಿ ಎಂಜಾಯ್ಡ್. ಧುವಾಧಾರ್ ಫಾಲ್ಸ್ಗೆ ದಾರಿ ಇದು. ಇಲ್ಲೆಲ್ಲ ಪಾರ್ಕಿಂಗ್ ಏರಿಯಾ ಆ್ಯಂಡ್
ಇನ್ನು ಸ್ಟ್ರೈಟ್ ನಡ್ಕೊಂಡು ಹೋದರೆ ಫಾಲ್ಸ್ ಅಂತೆ. ಫ್ರೆಂಡ್ಸ್ ಇಲ್ಲಿ ಕೇಬಲ್ ಕಾರ್ ಇದೆ, ಅಲ್ಲಿಂದ ವೆಸ್ಟ್ ಆ ಸೈಡ್ ತೊಗೊಂಡೋಗಿ ಬಿಡ್ತಾರೆ. ಅಲ್ಲಿಂದ ನಿಮಗೆ ಫಾಲ್ಸ್ ವ್ಯೂ ಚೆನ್ನಾಗಿರುತ್ತೆ. ಪ್ಲಸ್ ಅಲ್ಲಿ ಪಾರ್ಕ್ ಎಲ್ಲ ಇದೆಯಂತೆ, ಟೈಮ್ ಸ್ಪೆಂಡ್ ಮಾಡ್ಬೋದು ಚೆನ್ನಾಗಿ. ಇಲ್ಲಿ ನೆನ್ನೆ ಏನೋ ಇವೆಂಟ್ ಆದಂಗಿದೆ, ಕಂಪ್ಲೀಟಾಗಿ ಲೈಟ್ಸ್ ಎಲ್ಲ ಹಾಕಿದ್ದಾರೆ. ನನಗೆ ತುಂಬ ಬಿಸಿಲಿದೆ. ಫಾಲ್ಸ್ ಇನ್ನೂ ಎಲ್ಲೋ ಇದೆ. ಇಲ್ಲಿವರೆಗೂ ಕಾರ್ ಬಂದಿದೆ, ಯಾವ ಕಡೆಯಿಂದ ಬಂತು ಅಂತ ಗೊತ್ತಾಗಲಿಲ್ಲ. ಇನ್ಫಾರ್ಮೇಷನ್ ಕೇಳಿ ಹೇಳ್ತೀನಿ. ಫುಲ್ ಅಲ್ಲಿವರೆಗೂ ಹೋಗ್ಬೇಕೀಗ. ಧೂವಾ ದಾರ ಅಂದರೆ ಧೂವಾ ಅಂದರೆ ಹೊಗೆ, ದಾರ ಅಂದರೆ ನೀರು. ನೋಡಿ ನೀರು ಚಿಮ್ತಾ ಇರೋದು, ಮಾಯಿಸ್ಟ್ ಫುಲ್ ಎಗಿರ್ತಾ ಇದೆ. ಆ ಹೊಗೆಗೆ ಇದಕ್ಕೆ ಹೆಸರು ಬಂದಿರೋದು ಧೂವಾ ದಾರ ಅಂತ. ನೋಡಿ ಹೇಗೆ ಹರ್ಕೊಂಡು ಹೋಗ್ತಿದೆ. ಅದು ಕಂಪ್ಲೀಟಾಗಿ ಮಾರ್ಬಲ್ ರಾಕ್ಸ್. ಅಲ್ಲೇ ನಾವು ಬೋಟಿಂಗ್ ಹೋಗಿದ್ದಿದ್ದು. ಈ ನೀರೇ ಅಲ್ಲಿ ಹರ್ಕೊಂಡು ಬರ್ತಿರೋದು. ಹರಿತಾ ಇದೆ ನೋಡಿ, ಎಷ್ಟು ಫೋರ್ಸಲ್ಲಿದೆ ನರ್ಮದಾ ತಾಯಿ. ಇದು ಇಂಡಿಯಾದ ಬಿಗ್ಗೆಸ್ಟ್ ಫಾಲ್ಸ್. ಇಟ್ ಈಸ್ ದ ಬಿಗ್ಗೆಸ್ಟ್ ಫಾಲ್ಸ್ ಇನ್ ಇಂಡಿಯಾ. ರೋಪ್ ವೇಗೆ ನೀವು ಆ ಕಡೆ ಹೋದರೆ ಮತ್ತೊಂದು ವ್ಯೂ ಎಂಜಾಯ್ ಮಾಡ್ಬೋದು ಅಲ್ಲಿಂದ. ಎಲ್ಲ ಪುಟ್ಟಾಗಿ ಫಾಲ್ಸ್ ಥರನೇ ಬೀಳ್ತಿದೆ. ತುಂಬ ಚೆನ್ನಾಗಿದೆ ಪ್ಲೇಸ್. ಇನ್ ಬಿಟ್ವೀನ್ ರಾಕ್, mesmerizing ವ್ಯೂ. ನೋಡಿ ಹೇಗಿದೆ ವ್ಯೂ. ಫ್ರೆಂಡ್ಸ್ ಕೇರ್ಫುಲ್ ಆಗಿರಬೇಕು. ಎಷ್ಟು ಫೋರ್ಸ್ ಆಗಿ ಧುಮುಕ್ತಾ ಇದೆ ನೋಡಿ ನೀರಿಲೆಲ್ಲ. ವಾಲ್ಫಾಲ್ ಪ್ಲೇಸ್ ಮಾತ್ರ ಬ್ಯೂಟಿಫುಲ್ ಆಗಿದೆ, ತುಂಬ ಚೆನ್ನಾಗಿದೆ. ನಾವು ಸ್ಪೆಂಡ್ ಮಾಡಿದ್ದಕ್ಕೂ ವರ್ತ್ ಅನ್ನಿಸ್ತು, ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೂ. ಇಲ್ಲಿ ನಮ್ಮ ಹುಡುಗಿ ಅವ್ರ ಡ್ಯಾಡಿ ಸವಾರಿ ಹೋಗ್ತಿದ್ದಾಳೆ. ದಸರಾ ಜಂಬೂ ಸವಾರಿ ಅಂತೂ ಹೋಗಲಿಲ್ಲ, ಡ್ಯಾಡಿ ಸವಾರಿ ಹೋಗ್ತಿದ್ದಾಳೆ. ಸ್ನೇಕ್ ಬಂದಿದೆ ನೋಡಿ, ನೀರಲ್ಲಿ ಈ ಥರ ಇರುತ್ತೆ. ಈ ಥರ ಬಂಡೆಗಳ ಮಧ್ಯೆ ಇರುತ್ತೆ, ಕೇರ್ಫುಲ್ ಆಗಿರಬೇಕು. ನಮ್ಮ ಹುಡುಗನ ಮನೆಯಲ್ಲಿ ತಿನ್ನೋ ಅಂದರೆ ತಿನ್ನಲ್ಲ, ಇಂಥ ಕಡೆ ಬಂದರೆ ಬೇಕಂತ. ಈ ಥರದ್ದೆಲ್ಲ ಚೆನ್ನಾಗಿ ಇರುತ್ತಂತ. ಈ ಕಡೆಯಿಂದ ಫುಲ್ ಎಡ್ಜ್ವರೆಗೂ ಕಾರ್ ಬರ್ಬೋದು, ಸಪ್ರೇಟ್ ಎಂಟ್ರಿ ಇದೆ ಅದಕ್ಕೆ. ನಾವು ಮೇಲೆ ನಿಲ್ಲಿಸಿ ನಡ್ಕೊಂಬಂದ್ವಿ. ರೋಪ್ವೇ ಕೂಡ ಚೆನ್ನಾಗಿರುತ್ತೆ. ನಿಮ್ಗೆ ಟೈಮ್ ಇದ್ದರೆ ಎಕ್ಸ್ಪೀರಿಯನ್ಸ್ ಮಾಡಿ ಆ ಕಡೆ ಹೋಗಿ, ಕರ್ಕೊಂಡೋಗಿ ನಿಮಗೆಲ್ಲ ತೋರಿಸ್ಕೊಡ್ತಾರೆ. ಪಾರ್ಕ್ ಎಲ್ಲ ಇದೆಯಂತೆ ಆ ಕಡೆ. ಬಟ್ ಬರೀ ಫಾಲ್ಸ್ ವ್ಯೂ ಸಾಕು ಅಂದರೆ ಇದೇ ಸಾಕು, ಆರಾಮಾಗಿ ನೋಡ್ಕೊಂಬರ್ಬೋದು. ಚೆನ್ನಾಗಿತ್ತು ನೋಡೋದಕ್ಕೆ. ಇಷ್ಟೆಲ್ಲ ಸ್ಟೆಪ್ಸ್ ಹತ್ತಬೇಕು. ಹೊರಗೆ ಬಂದರೆ ಪೂರ್ತಿ ಶಾಪಿಂಗ್ ಇದೆ ಫ್ರೆಂಡ್ಸ್. ಇವರಿಲ್ಲಿ ಪ್ರೈಸಸ್ಸು ಏನು ಜಾಸ್ತಿ ಹೇಳ್ತಿಲ್ಲ, ಎಲ್ಲ ರೀಸನಬಲ್ ಆಗಿ ಸೇಲ್ ಮಾಡ್ತಿದ್ದಾರೆ. ಸುಪ್ರೀತಿ ತೊಗೊಂಡ 100 ರೂಪೀಸ್ ಕೀ ಚೈನ್. ಅದು ಯಾವುದಪ್ಪ ಅದು? ಥಾನೋಸ್. ಇಸ್ ಕ್ರೇಜಿ ಆಫ್ ಕಲೆಕ್ಟಿಂಗ್ ಕೀ ಚೈನ್ಸ್. बाहुबली बन गई तुम्हारी बॉडी। अरे सही है, क्या बेटा सीख गए, अब हमको बनाना तो
ಫ್ರೆಂಡ್ಸ್, ದೋ ಆಧಾರ ಫಾಲ್ಸ್ ಮುಗೀತು. ಈಗ ಬ್ಯಾಂಗ್ಳೂರ್ಗೆ ಎಲ್ಲೂ ತಿರುಗಿ ನೋಡಿದಿರ ಬ್ಯಾಂಗ್ಳೂರ್ ಮನೆಗೆ ನಾವು ಸೇರ್ಕೊಳ್ತೀವಿ. ಇನ್ನೇನು ಪ್ಲಾನ್ಸ್ ಇಲ್ಲ. ಇಲ್ಲಿಂದ ಎಕ್ಸಾಕ್ಟ್ಲಿ 1373 ಕಿಲೋಮೀಟರ್ಸ್ ಇದೆ ಮನೆ. ಈಗ ಟೈಮ್ ಬಂದು 12:45, ಆಲ್ಮೋಸ್ಟ್ 1 o'clock. ನಾವು ಇವಾಗ ಸ್ಟಾರ್ಟ್ ಮಾಡಿದ್ರೆ ನಮ್ಗೆ ಕರೆಕ್ಟಾಗಿ 1 ದಿನ ಬೇಕು, 24 hours ಬೇಕು ಮನೆ ರೀಚ್ ಆಗೋದಕ್ಕೆ ವಿತೌಟ್ ನಾನ್ ಸ್ಟಾಪ್ ಹೋದರೆ. ನಲ್ಲಿ ಇಳಿಸಿದ್ದೀವಿ ಊಟಕ್ಕೋಸ್ಕರ. ಅಲ್ಲಿಂದ ಬರುವಾಗ ಕಂಪ್ಲೀಟ್ ಡ್ರೈ ಲ್ಯಾಂಡ್, ಡಾಬಾಗಳು ಸಿಗುತ್ತೆ, ಏನೂ ಚೆನ್ನಾಗಿ ಸಿಗ್ತಿಲ್ಲ. ಇದು ವೆಜ್ ಹೋಟೆಲ್. ಲೊಕೇಶನ್ ನಿಮಗೆ ಶೇರ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಶಿ ಇಸ್ ಟಯರ್ಡ್. ಸರಿ, ನಾವು ನೇಪಾಳ ಹೋಗುವಾಗ ಇದೇ ಬಂಕಲ್ಲಿ ಬಂದು ನಾವು ಪೆಟ್ರೋಲ್ ಹಾಕ್ಸಿದ್ದು. ಇಲ್ಲಿ ಬಂದು ಫ್ರೆಶ್ ಅಪ್ ಆಗಿ ಹೋದ್ವಿ ಮಾರ್ನಿಂಗ್ ನಾವು. ಸೊ ಅಗೇನ್ ವಿ ಕೇಮ್ ಟು ಸೇಮ್ ಬಂಕ್ ರಿಟರ್ನ್ ಹೋಗಬೇಕಾದ್ರೆ. ದೇ ಸ್ಟಿಲ್ ರಿಮೆಂಬರ್, ಬಂದಿದ್ರಲ್ವಾ ಅಂತ ಕೇಳಿದ್ರು ನಮ್ಮನ್ನು. ಫ್ರೆಂಡ್ಸ್, ನಾವು ಇಲ್ಲಿಂದ ವಯಾ ಹೈದರಾಬಾದ್ ಬ್ಯಾಂಗ್ಳೂರ್ ರೀಚ್ ಆಗೋದಕ್ಕೆ ಪ್ಲಾನ್ ಇತ್ತು. ನಾವು ಹೇಗೆ ಬಂದ್ವಿ ನೇಪಾಳ್ಗೆ, ಸೇಮ್ ರೂಟ್ ನಾವು ಬ್ಯಾಂಗ್ಳೂರ್ಗೆ ರಿಟರ್ನ್ ಆಗ್ತಾ ಇದೀವಿ. ಆದ್ರೆ ಡ್ಯೂ ಟು ಟಯರ್ಡ್ನೆಸ್ ಜಬಲ್ಪುರಲ್ಲೆಲ್ಲ ಟಯರ್ಡ್ ಆದ್ವಿ. ಕಂಟಿನ್ಯೂಸ್ ಡ್ರೈವ್ ಮಾಡೋದಕ್ಕೆ ನಮ್ಗೆ ಆಗ್ಲಿಲ್ಲ. 2-3 hours ಬ್ರೇಕ್ ಸಹ ಕೊಟ್ವಿ ಇನ್ ಮಿಡಲ್. ಬಟ್ ನಾವು ಹೈದರಾಬಾದ್ ಅಲ್ಲಿ ಬಂದು ಹಾಲ್ಟ್ ಆಗೋದ್ವಿ. ಅರ್ಲಿ ಮಾರ್ನಿಂಗ್ ಬಂದು ಹೈದರಾಬಾದ್ ಅಲ್ಲೇ ಹಾಲ್ಟ್ ಇದ್ವಿ. ಸೊ ನಾಳೆ ಎಪಿಸೋಡ್ ಅಲ್ಲಿ ನಾವು ಹೈದರಾಬಾದ್ ಅಲ್ಲಿ ಒಂದು ಮೇಜರ್ ಪ್ಲೇಸ್ ಕವರ್ ಮಾಡ್ತಾ ಇದೀವಿ. ಅದನ್ನ ನೋಡ್ಕೊಂಡು ಮನೆಗೆ ಹೋಗೋಣ. ಅಲ್ಲಿಯವರೆಗೂ ನಾನು ನಿಮ್ಮ ಸಂಚಾರಿ, ಬನ್ನಿ ಜೊತೆಗೆ ಮಾಡೋಣ ವಿಹಾರಿ. ಧನ್ಯವಾದಗಳು.